ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಈ ದಿನ ನವವಿಧ ಭಕ್ತಿ ಅಂದರೆ ಏನಪ್ಪ ಅಂದರೆ 9 ವಿಧದ ಭಕ್ತಿ ರೂಪಗಳನ್ನು ನೋಡೋಣ. ಒಂದನೆಯದ್ದು ಶ್ರವಣ, ಭಗವಂತನ ಹಾಗೂ ಗುರುವಿನ ಲೀಲಾಕಥೆಗಳನ್ನು ಕೇಳುವುದು. ಎರಡನೇದ್ದು ಕೀರ್ತನ. ಕೀರ್ತನ ಅಂದ್ರೆ ಭಗವಂತನ ಮಹಿಮೆಯನ್ನು ಗುಣಗಾನ ಮಾಡುವುದು. ಹಿಂದೆ ದಾಸರೆಲ್ಲ ಹಾಡಿನ ಮೂಲಕ ಭಗವಂತನನ್ನು ಗುಣಗಾನ ಮಾಡ್ತಾ ಇದ್ರಲ್ಲ, ಅದು ಕೀರ್ತನ. ಇನ್ನು ಮೂರನೇದ್ದು ಸ್ಮರಣ. ಸ್ಮರಣ ಅಂದರೆ ಸದಾ ಭಗವಂತನ ನಾಮಸ್ಮರಣೆಯಲ್ಲಿ ಇರುವುದು, ಭಗವಂತನನ್ನು ಸ್ಮರಣೆ ಮಾಡ್ತಾ ಇರುವುದು ಅಥವಾ ಆರಾಧ್ಯ ಗುರುವಿನ ಸ್ಮರಣೆಯನ್ನು ಮಾಡುವುದು. ಇನ್ನು ನಾಲ್ಕನೆಯದ್ದು ಪಾದ ಸೇವನ. ಪಾದ ಸೇವನ ಅಂದರೆ ಭಗವಂತನ ಅಥವಾ ಆರಾಧ್ಯ ಗುರುವಿನ ಪಾದ ಸೇವೆಯನ್ನು ಮಾಡುವುದು. ಇನ್ನು ಐದನೇದ್ದು ಅರ್ಚನ. ಅರ್ಚನ ಅಂದರೆ ಪೂಜೆ ಅರ್ಚನೆಗಳ ಮೂಲಕ ಭಗವಂತನನ್ನು ಆರಾಧಿಸುವುದು. ಆರನೇದು ವಂದನ. ವಂದನ ಅಂದರೆ ಭಗವಂತನಿಗೆ ನಮಸ್ಕಾರ ವಂದನೆಗಳ ಮೂಲಕ ಭಗವಂತನನ್ನು ಸ್ಮರಿಸುವುದು, ಭಗವಂತನಿಗೆ ಸಮರ್ಪಣೆ ಮಾಡುವುದು. ಇನ್ನು ಏಳನೆಯದ್ದು ದಾಸ. ದಾಸ ಅಂದರೆ ಭಗವಂತನ ಅಥವಾ ಗುರುವಿನ ದಾಸನಾಗಿ ಸೇವೆ ಮಾಡುವುದು. ಎಂಟನೆಯದ್ದು ಸಾಕ್ಯ. ಸಾಕ್ಯ ಅಂದರೆ ಭಗವಂತನನ್ನು ಸ್ನೇಹಿತನಂತೆ ಭಾವಿಸಿ ಸೇವೆ ಮಾಡುವುದು, ಅವನ ಹತ್ತಿರ ಇರುವುದು. ಒಂಬತ್ತನೆಯದ್ದು ಆತ್ಮನಿವೇದನ. ಆತ್ಮನಿವೇದನ ಅಂದರೆ ತನ್ನ ಸಂಪೂರ್ಣ ಆತ್ಮವನ್ನು ಭಗವಂತನಿಗೆ ಅರ್ಪಿಸುವುದು. ಇವು 9 ನವವಿಧ ಭಕ್ತಿಗಳು. ಪೌರಾಣಿಕ ಕಥೆಯಲ್ಲಿ ಆಸಕ್ತಿ ಇದ್ದವರು ನಮ್ಮ ಪೌರಾಣಿಕ ಕಥೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಾವು ಹಾಕುವ ಪ್ರತಿನಿತ್ಯದ ಕಥೆಗಳನ್ನು ಕೇಳಿ. ಧನ್ಯವಾದಗಳು.